ಕನ್ನಡ ನಾಡಿನಾಗ ರಾಯಣ್ಣ ಹುಟ್ಟಿದ್ದು ಸಂಗೊಳ್ಳಿ ನಾಡಿನಾಗ ಈ ಧರ್ಮರಾಜ ಹುಟ್ಟಿದ್ದು ಹಿರೇಬುದ್ದೂರು ನಾಡಿನಾಗ ಈ ಊರಿಗೆ ಧರ್ಮದ ದೊರೆ ನಾನು. ಬಡವರಂತ ಹಸಿರು ಬಂದವರಿಗೆ ಅನ್ನ ಬಡಿಸೋದು ಈ ಧರ್ಮರಾಜನ ಧರ್ಮ. ಅಂತದ್ರಲ್ಲಿ ಅಗ್ನಿರಾಜ ಮತ್ತು ರವಿರಾಜ ನನ್ನ ವೈರಿಗಳು. ಅವರಿಗೆಂದ ತಲೆಬಾಗಿ ನಾನು ನಡೆದವನಲ್ಲ, ಇನ್ನು ಮುಂದೂ ಆಗೋದಿಲ್ಲ. ನರಸಿಂಹ ಮಹಾಪ್ರಭುಗಳೇ, ಏನಾಯ್ತು ಹೇಳ್ರಿ? ನನ್ನ ಹುಟ್ಟು ಹಬ್ಬದ ನಿಮಿತ್ತವಾಗಿ ಈ ಎಲ್ಲ ಬಡವರನ್ನು ಸಾಲಾಗಿ ನೆತ್ತು ಬರ್ಲಿಕ್ಕೆ ಹೇಳು. ಅಪ್ಪಣೆ ದಣಿ. ಪ್ರತಿ ವರ್ಷ ಅಂತ ಕೂಡ ಈ ವರ್ಷವು ನಮ್ಮ ಧನಿಕರು ಬಡವರಿಗೆ ಹಣ ಅರಿವೆ ದಾನ ಕೊಡ್ತಿದ್ದಾರೆ. ಎಲ್ಲ ಬಡವರು ಸಾಲಾಗಿ ಬಂದು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಹಾ ನರಸಿಂಹ, ಈ ಕೆಲಸವಂತೂ ಆಯ್ತು. ಶಾಲೆಯಿಂದ ರೇಖಾ ಬರುವ ವೇಳೆ ಆಯ್ತು. ನಾನು ಬೇಗ ಬೀರಸಿದ್ದೇಶ್ವರ ದರ್ಶನಕ್ಕೆ ಹೋಗಬೇಕು. ನೀನು ಬೇಗ ಹೋಗಿ ನನ್ನ ರಥವನ್ನು ಸಿದ್ಧಪಡಿಸು ನರಸಿಂಹ. ಅಪ್ಪಣೆ ಆಡಿಲ್ಲ ನೋಯ್ಯ. ತಂದೆ ಬೀರಸಿದ್ದೇಶ್ವರ, ಬಡತನದಿಂದ ಬಳ್ಳಾಡುತ್ತಿರುವ ಮಕ್ಕಳ ಮೇಲೆ ದಯಾದೃಷ್ಟಿ ಇರಲು ತಂದೆ. ಅಂತ ಬಡತನದಲ್ಲಿ ಜನಿಸಿದ ಈ ನರಸಿಂಹ ಎಂತ ಶೂರ, ಎಂತ ಧೀರ. ಇಂಥ ಶೂರ ನನ್ನ ಮಗನಾಗಿ ಹುಟ್ಟಿದರೆ ನನ್ನ ಕೀರ್ತಿಗೆ ಪಾರವೇ ಇರ್ತಿರಲಿಲ್ಲ. ತಂದೆ ಬೀರಸಿದ್ದೇಶ್ವರ, ಇನ್ನು ನಿನ್ನಲ್ಲಿ ಒಂದು ಅರಿಕೆ ಮಾಡಿಕೊಳ್ಳುತ್ತೇನೆ. ನಾನು ಸತ್ತ ನಂತರ ನನ್ನ ಧರ್ಮಪೀಠಕ್ಕೆ ಮುಂದೊಂದು ದಿನ ಇವನೇ ಸರ್ದಾರ ಗೌಡನಾಗಿ ಮೆರೆಯಬೇಕು. ಒಂದಿನ ತೀರ್ಮಾನದಲ್ಲಿ ಇವನೇ ಈ 1000 ಹಳ್ಳಿಗೆ ಸರ್ದಾರ. ಇದೇ ನನ್ನ ನಿರ್ಧಾರ.
ಅರುದಿದ ಕಾಲ ಠಿಕ್ಕು 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 ಅರುದಿದ ಕಾಲ ಮಗಿಸಿತು ನಿನ್ನ ಏಚಿತು ಜಾಲ ಏಚಿತು ಕಂಡತಿಯ ಹಾಕಿದ ಮೇಲೆ ಎಚ್ಚರಲಿನಗಿಲ್ಲ ಎಚ್ಚರಿಕೆ ಮಾಡುವ ಎಚ್ಚರಿಕೆ ಎಚ್ಚರಿಕೆ ನಮಸ್ಕಾರ ಗೌಡ್ರಿಗೆ. ಓಹೋ ಅಗ್ನಿರಾಜರು ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಗೌಡ್ರೆ, ನಾನು ಕುಳಿತುಕೊಳ್ಳಲು ಬಂದಿಲ್ಲ. ತಮ್ಮ ಹುಟ್ಟುಹಬ್ಬದ ನಿಮಿತ್ತವಾಗಿ ತಮಗೆ ಹೂಹಾರ ಹಾಕಿ ಶುಭಾಶಯ ಕೋರಲು ಬಂದಿರೋನು. ಹಾ ಅಗ್ನಿರಾಜ್, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಡವರಿಗಂತ ಹಣ ಮತ್ತು ಅರಿವು ದಾನ ಮಾಡಿದ್ದೆ. ನಿಮ್ಮಂತ ಶ್ರೀಮಂತರಿಗೆ ಏನಪ್ಪ ಮಾಡೋದು? ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ಇಷ್ಟೇ ಇದ್ದರೆ ಸಾಕು ನೋಡು ಗೌಡ್ರೆ, ಸಾಕು. ಅದಕ್ಕೆ ಈ ಬೀರ್ ಸಿದ್ದೇಶ್ವರ ಕೃಪೆ ಇದ್ದರೆ ಸಾಕು. ಆದರೂ ಒಂದು ಮಾತು, ಈ ರೈತರೆಲ್ಲರೂ ಸಭೆ ಸೇರಲಿಕ್ಕೆ ತಮ್ಮ ಹೆಸರಲ್ಲಿ ಒಂದು ಸಭಾಭವನವನ್ನು ಕಟ್ಟಿಸಿದರೆ ಒಳ್ಳೆಯದಿತ್ತು. ಇದೆಂತ ಮಾತು? ತಿಳಿದುಕೊಳ್ಳಿ, 50 ಲಕ್ಷ ರೂಪಾಯಿ ಚೆಕ್ ಅನ್ನು ನನ್ನ ಊರ ಮುಂದಿನ 10 ಎಕರೆ ಜಮೀನಿನಲ್ಲಿ ಇದನ್ನು ಸರಿಯಾಗಿ ಕಟ್ಟಿಸಿ ಬಿಡ್ರಿ. ಮುಂದಿನ ಎಸ್ಟಿಮೇಟ್ ಮಾಡಿದ ನಂತರ ಕೊಡುತ್ತೇನೆ. ಕಟ್ಟಡ ಮಾತ್ರ ಭರ್ಜರಿಯಾಗಿರಬೇಕು. ಜಾಗೆಯ ಪತ್ರ ತೆಗೆದುಕೊಳ್ಳಿ. ದಾನ ಪತ್ರವನ್ನು ಸಂಪೂರ್ಣ 10 ಎಕರೆ ರೈತ ಸಭಾಭವನಕ್ಕೆ ಸೇರಿದಂತೆ ಬರೆದಿದ್ದೇನೆ. ನೀವು ಮಾನವರಲ್ರಿ, ದೇವ ಮಾನವರು. ನಿಮ್ಮ ಕಾಯಕತನ ನೋಡಿ ನಾಚಬೇಕು ಇವು ಕರ್ಮಜೀವಿಗಳೆಲ್ಲ. ಶಾಶ್ವತವಾಗಿರುವುದು ಒಂದೇ, ನಾವು ಮಾಡಿದ ಕೀರ್ತಿ. ಆದ್ರೆ ಆಸ್ತಿ ಅಂತಸ್ತು ಅಲ್ಲ. ಬರ್ತೀನಿ ಅಗ್ನಿರಾಜ, ಬರ್ತೀನಿ. ಅಮ್ಮ, ಯಾಕೋ ಅಗ್ನಿರಾಜ್, ಯಾಕೆ ಈ ನೀಚ ಕೆಲಸ ಮಾಡಿದ್ದೆ? ನಾನೇನೋ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ? ನನಗಿಂತ ನೀನು ಮುಂದಾಗಿ ಮೆರೆತಿಯಲ್ಲ, ಅದಕ್ಕೋಸ್ಕರ. ನಿನಗಿಂತ ಮುಂದಾಗಿ ಮೆರೆದಕ್ಕೂ ನಾನಲ್ಲೂ ಈ ನನ್ನ ಭೂಮಿ ತಾಯಿ. ಮತ್ತು ನಾನಾದ್ರೂ ಏನು ಮಾಡುವಂತ ಹೇಳು ಅಗ್ನಿರಾಜ್? ನೀನು ಮನುಷ್ಯನಲ್ಲ, ರಾಕ್ಷಸ. ನಿನಗೇನು ದಾನವಾಗಿ ಕೊಡಲಿ ಅಂತ ನಾನೇ ನಿನ್ನ ಕೇಳಿದ್ದೀನಲ್ಲೋ ಪಾಪಿ. ಆದ್ರೆ ಈಗ ನನ್ನ ಪ್ರಾಣನೇ ತೆಗೆದುಕೊಂಡಿಯಲ್ಲ. ಈ ನಿನ್ನ ಪ್ರಾಣಕ್ಕಾಗಿ ಆತರಿಸಿ ನಾನು ಇಲ್ಲಿಗೆ ಬಂದಿದ್ದು. ನೀಚ, ಕೊನೆಗೂ ನಿನ್ನ ವಿಷಯ ಗುಣ ಹೋಗಲೇ ಇಲ್ಲ. ಅಪ್ಪನಂತೆ ಮಕ್ಕಳ ರಕ್ತ ನಿನ್ನನ್ನು ಬಿಡಲೇ ಇಲ್ಲ. ನಿನಗೆ ಈ ಸಿಂಹಾಸನ ಬೇಕೆಂದಿದ್ದರು ಕೊಟ್ಟು ಅಂಬಾರಿ ಮೇಲೆ ಹತ್ತಿಸಿದ್ದೀನಲ್ಲೋ ನೀಚ. ಆದ್ರೆ ಈಗ ನನ್ನ ಕಠಿಣ ಆಗಿಸಿ ಬಿಟ್ಟಿಯಲ್ಲ. ಹೋಗು, ಬೇಗ ಕಣ್ಣು ಮರಿಯಾಗು. ನೀನೇನಾದರೂ ಇಲ್ಲ ನಿತ್ತರೆ ನನ್ನ ಧೀರ ನರಸಿಂಹ ಬಂದು ನಿನ್ನ ರಕ್ತ ಕುಡಿತಾನೆ. ಎಚ್ಚರ, ಬೇಗ ಕಣ್ಣು ಮರಿಯಾಗಿ ಹೋಗಲೇ. ನರಸಿಂಹ, ಓ ನರಸಿಂಹನ ಹೆದರಿಕೆ ಹೇಳುವ ಬಾಂಡ, ತೆಗೆದುಕೊಳ್ಳು ಈ ಸಿಂಹದ ಹೊಡೆತವನ್ನು.
ನರಸಿಂಹ ಮಗಳೇ ರೇಖಾ ಮುರುಗೇಶಿ, ಈ ಫೋಟೋ ಯಾಕೆ ಹೊಡೆದುಕೊಂಡಿಲ್ಲ? ಪಾಪ 10 ಎಕರೆ ಜಮೀನು ಕೊಟ್ಟು 50,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಆ ಸಭಾ ಮಂಟಪದಲ್ಲಿ ಇವ್ರದೊಂದು ಊಟ ಬಡದ ಫೋಟೋ ಹಾಕ್ಬೇಕಂತ ಒಂದು ಫೋಟೋ ಹೊಡ್ಕೊಂತ ನೋಡಿದಾರ. ಧನ್ಯರ ಬೇಗ ಮುಂದಿನ ಕೆಲಸ ಮಾಡೋಣ ಬನ್ನಿರಿ. ಮಹಾಪ್ರಭುಗಳು ಹೀಗೇಕೆ ಬಿದ್ದಿದ್ದಾರೆ? ಏನಿದು ಬೆನ್ನ ಮೇಲೆ ರಕ್ತ? ಮಹಾಪ್ರಭುಗಳೇ, ಯಾವ ಪಾಪಿಯ ಗುಂಡಿಗೆ ಬಲಿಯಾದಿ ತಂದೆ? ಮಹಾರಾಜ, ನಾನಿನ್ನ ಏನಂತ ನೋಡ್ಲೋ ತಂದೆ? ರೇಖಾ ಬಂದು ನನ್ನ ಅಪ್ಪ ಎಲ್ಲಿ ಅಂತ ಕೇಳಿದ್ರ, ನಾ ಎಲ್ಲಿಂದ ತಂದು ಕೊಡ್ಲೋ ತಂದೆ? ಎಲ್ಲಿಂದ ಕೊಡ್ಲಿ? ಈ ನರಸಿಂಹ ನಿನ್ನ ಸೇವಕನಾಗಿದ್ದು ಸತಂತವಾಯಿತು ತಂದೆ, ಸತಂತವಾಯಿತು. ಅಪ್ಪ ಅಪ್ಪ, ಏನು? ನನ್ನ ಒಡೆಯನ ಕೊಲೆ ನಾನೇ ಮಾಡಿದ್ರಿ? ಏನ್ ಹೇಳಿದ್ಲಿ ಗಿರಿರಾಜ್? ಇದು ನಿನ್ನ ಮೋಸತನ. ಇವನೇ ನೋಡಿ ಸರ್, ಗೂಂಡಾ ನಂಬರ್ 1. ಇವನೇ ಕೊಲೆ ಮಾಡಿತ್ತು. ಈ ಸರ್ದಾರನ ಮನೆಯವರಾಗಿ ಮನೆಯಲ್ಲಿ ಎತ್ತುಕೊಂಡು ಇವನೇ ಕೊಲೆ ಮಾಡಿದ್ದಾನೆ. ಬೇಗ ಇವನನ್ನು ಅರೆಸ್ಟ್ ಮಾಡಿ ಒತ್ತು ಒಳಗೆ ಹಾಕಿರಿ ಈ ಮಗನನ್ನು. ಏನ್ ಹೇಳ್ತಿಲಿ ಅಗ್ನಿರಾಜ್? ನನ್ನ ಒಡೆಯನ ಕೊಲೆ ನಾನೇ ಮಾಡಿದಿನ? ಇದು ನಿನ್ನ ಮೋಸತನ. ಮುಚ್ಚು ಬಾಯಿ. ನಿನ್ನ ಹೊರತು ನಮ್ಮ ಮನೆಯೊಳಗೆ ಬರುವುದಕ್ಕೆ ಯಾರಿಗೂ ಅವಕಾಶವಿಲ್ಲ. ನನ್ನ ತಂದೆ ಕೊಲೆ ನೀನೇ ಮಾಡಿದ್ದು. ರೇಖಾ, ನೀನು ಅವರ ಮಾತನ್ನು ನಂಬ್ತೀಯ? ಅನೇಕ ವರ್ಷಗಳ ಈ ಮನೆಯಲ್ಲಿ ಸೇವಕನಾಗಿ ಬಾಳಿದ ನನ್ನ ಗುಣ ನೀನು ಅರ್ಥ ಮಾಡಿಕೊಂಡಿಲ್ಲವೇನು? ರೇಖಾ, ಇವರ ಮಾತನ್ನು ನಂಬಬೇಡ ರೇಖಾ, ನನ್ನ ಮಾತನ್ನು ನಂಬುವ. ನೀನು ಕೊಲೆ ಮಾಡಿದರು, ಮತ್ತಾರು ಮಾಡಿದರು? ಹಾಗಾದ್ರೆ ಲೇ ಜಾಣಿ, ಈ ಕುತಂತ್ರ ನಿಮ್ಮಲ್ಲಿ ಅಡಗಿದೆ. ಏಯ್, ಮುಂದೆ ಬಗಳಬೇಡ ಓ ಪಾಪಿ. ನಿನ್ನ ಮೇಲೆ ಏನೇನು ಆಸೆಯನ್ನು ಇಟ್ಟುಕೊಂಡಿದ್ದೆ. ಬೇಗ ಅರೆಸ್ಟ್ ಮಾಡಿ ಇವನನ್ನು. ಬಿಸಿ. ಎಸ್ ಸರ್. ಈ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡಿ. ಓಕೆ ಸರ್. ಇವನನ್ನು ಅರೆಸ್ಟ್ ಮಾಡಿ. ಓಕೆ ಸರ್. ರೇಖಾ, ನನ್ನ ಮಾತು ನಂಬು ರೇಖಾ, ನನ್ನ ಮಾತು ನಂಬುವ.
ಅನೇಕ ವರ್ಷಗಳ ಈ ನಿಮ್ಮ ಮನೆತನಕ್ಕೆ ನಿಷ್ಠೆಯಿಂದ ಸೇವೆ ಮಾಡಿದ ನನ್ನನ್ನು ಈ ಶಿಕ್ಷೆಗೆ ಗುರಿ ಮಾಡಬೇಡ. ಬೇಕಾದರೆ ನನ್ನ ಪ್ರಾಣವನ್ನೇ ತೆಗೆಸಿ ಬಿಡು. ನಾನು ಸಾಯಲು ಸಿದ್ಧವಿದ್ದೇನೆ. ಆದರೆ ಅನ್ನ ಹಾಕಿದ ಈ ನಾಡಿನ ಅನ್ನದಾತನನ್ನು ಇವನೇ ಕೊಂದನೆಂದು ಹೇಳಬೇಡರಕ್ಕ. ನಿನ್ನ ಕೈ ಮುಗಿದು ಕೇಳುತ್ತೇನೆ. ಓಹೋ, ಕೊಲೆ ಮಾಡಿದ್ದು ಮುಚ್ಚಿಟ್ಟುಕೊಳ್ಳು ಅಂತ ಹೇಳ್ತಾ ಇದೀಯೋ? ನಿನ್ನ ಹೊರತು ನನ್ನ ತಂದೆ ಕೊಲೆ ಯಾರು ಮಾಡಿಲ್ಲ. ನನ್ನ ಕಣ್ಣಾರೆ ನೋಡಿದ್ದೇನೆ. ನೀನೊಬ್ಬ ಮನುಷ್ಯ, ರಾಕ್ಷಸ ನೀನು. ನೋಡು, ಪದೇ ಪದೇ ನಿನ್ನ ಮುಖ ನೋಡೋದಕ್ಕೆ ನನಗೆ ನಾಚಿಕೆ ಬರ್ತಾ ಇದೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಸ್ವಂತ ಮಗಳೇ ಹೇಳ್ತಿರುವಾಗ ಸುಮ್ಮನೆ ಮುಖ ಏನು ನೋಡುತ್ತೀರಿ ಇನ್ಸ್ಪೆಕ್ಟರ್ ಸಾಹೇಬ್ರೆ? ಒತ್ತು ಒಳಗೆ ಹೋಗ್ರಿ ಈ ಮಗನನ್ನು. ಲೇ ಅಗ್ನಿರಾಜ್, ಮೋಸದಿಂದ ನನ್ನ ಒಡೆಯನ ಕೊಲೆ ನೀನೇ ಮಾಡಿ ಇದೊಂದು ಆಟ ಹೂಡಿಕೊಂಡು ಬಂದಿರುವೆ ಮಗನೇ. ಈ ಒಳ ವಂಚನೆ ಕೊಲೆ ಹಿಂದೆಲ್ಲ ನಾಯ ಪತ್ತೆ ಹಚ್ಚಿ ನಿರ್ದೋಷಿನಾಗಿ ಬಂದು ನಿಂತು ನನ್ನ ಒಡೆಯನ ಕೊಂದ ಆ ಮಗನ ರಕ್ತ ಕುಡಿಯದಿದ್ದರೆ ಬಿಡಲಾರೆ. ನಡ್ರಿ ನಡ್ರಿ ಅಲ್ಲಿ ಇದು ಹೆಂಗ್ ಬೇಕು ಹಂಗ ಜಗಳ ಮಾಡ್ತೀರಿ ಮಕ್ರಿ. ಟೇಸರ್ ನಡ್ರಿ, ಒಳಗೆ ಹಾಕಿ ಹೋಯ್ತೀನಿ ನಿಮ್ಮನ್ನು. ಚಿನ್ನದ ಅರಮನೆ ಜೋಡಿ ಕಣ್ಣ ಕುಳಿತ ಮನೆಯ ರೇಖಮ್ಮ ಆತ್ರ ಪಚ್ಚಗಳಮ್ಮ ಹೋದಮ್ಮ ಬೇಗ ಅಂತ್ಯಕ್ರಿಯೆ ಮಾಡಿ ಮುಗಿಸ್ಕೊಂಡು ಬಂದಿರಿ. ಇನ್ನು ಮೇಲೆ ನಿನ್ನ ರಕ್ಷಣೆಗೆ ನಾವಿದ್ದೇವೆ. ಆದ್ರೆ ಇದನ್ನು ಸಿಬಿಐಗೆ ಒಪ್ಪಿಸಲೇಬೇಕು. ಆಯ್ತಮ್ಮ. ಹಲೋ, ಹಿರೇಬುದ್ನೂರು ನಾಟಕ ಕಂಪ್ನಿಯವರಿಗೆ ಮಲ್ಲಪ್ಪ ತಳವಾರಿವರು 200 ರೂಪಾಯಿ ಕೊಟ್ಟಿರ್ತಾರೆ. ಅದರಂತೆ ಪುಂಡ್ಲಿಕ್ ಮೆಟಗುಪ್ಪಿ ಇವರಿಗೆ ಕೂಡ 100 ರೂಪಾಯಿ, ಈರಪ್ಪ ಬಾಳೇಶ್ ಮೆಟಗುಪ್ಪಿ ಇವರಿಗೂ ಕೂಡ 100 ರೂಪಾಯಿ ಕೊಟ್ಟಿರ್ತಾರೆ. ದಯಮಾಡಿ ಆ ಮಹಿಳೆಯರು ಸ್ವೀಕರಿಸಬೇಕಾಗಿ ವಿನಂತಿ. ತಳಸ್ನೂರು ಕಂಪ್ನಿ ಮಾಲಕರಿಗೆ ಯಾರ ಏತಮ್ಮ ವಿಠ್ಠಲ್ ಮಾಳಗಿ, ಲಕ್ಷ್ಮಣ್ ಕನಗಾರ್ ಇವರು 200 ರೂಪಾಯಿ ಕೊಟ್ಟಿರ್ತಾರೆ. ತಳಸ್ನೂರು ಕಂಪ್ನಿ ಮಾಲಕರಿಗೆ ಕೊಡುತ್ತೇನೆ.